Dear students, I hope all are fine. So kindly confirm the clarity of video as well as audibility of the audio. ನಮಸ್ತೆ ಆತ್ಮೀಯ ಪ್ರೇಕ್ಷಕರೇ, ವಿದ್ಯಾರ್ಥಿ ಮಿತ್ರರೇ, ವಿಡಿಯೋ ಮತ್ತು ಆಡಿಯೋ ಸ್ಪಷ್ಟತೆಯನ್ನು ಕನ್ಫರ್ಮ್ ಮಾಡಿ ನಾವು ತರಗತಿಯನ್ನು ಪ್ರಾರಂಭ ಮಾಡೋಣ. ಗುಡ್ ಈವ್ನಿಂಗ್ ಆಲ್ ಆಫ್ ಯು. ಗುಡ್ ಈವ್ನಿಂಗ್. ನಮಸ್ತೆ. So whoever joining the live class, please confirm your name. Okay. Chandana joined, Mahima joined. Okay, so we will just wait for 2 to 3 minutes time. Ritish also joined. Good evening. We will wait for maybe about 3 minutes time. Let all the people joins. Then we can begin with our class. ನಾವು ಒಂದು 3 ನಿಮಿಷ ಕಾಲ ಕಾಯೋಣ. ಯಾರ್ಯಾರಾದರೂ ಸೇರೋರಿದ್ರೆ ಸೇರಲಿ. ಅದಾದ ನಂತರ ನಾವು ತರಗತಿಯನ್ನು ಮುಂದುವರಿಸೋಣ. ಓಕೆ, ಎಲ್ಲ ಸ್ಪಷ್ಟವಾಗಿದೆ ಅಂತ ಅನ್ಸುತ್ತೆ. ವಿಡಿಯೋ ಆಡಿಯೋ ಕ್ಲಿಯರ್ ಆಗಿದೆ ಅಂತ ಅನ್ಸುತ್ತೆ. So other than Chandan, there is Sai Charan also joined. Okay. Good evening, Sai Charan. Good evening. We have one more person. He is not yet confirmed his name. Okay. May I know the name of another person who is not yet confirmed his name? Okay. So we will wait exactly another 45 seconds. After that, we will begin the class. Okay, I think that person may be not interested to share his name, or maybe you don't know how to comment in the comment box. That's okay. We will begin our class. We are done with the accepted time of 3 minutes. Let's move on. In the previous two videos pertaining to India, geographical position and physical features, we understand basic concepts of geography, cultural heritage of India, how India received different names and what is the background behind those names, India's geographical location, latitudinal extension, longitudinal extension, India's neighboring countries and boundary lines. These are the details which we discussed in the previous two videos. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಹಿಂದಿನ 2 ವಿಡಿಯೋಗಳಲ್ಲಿ ನಾವು ಮುಖ್ಯವಾಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದ ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ, ಭಾರತದ ಸಾಂಸ್ಕೃತಿಕ ಸಂಪತ್ತು ಅಥವಾ ಸಾಂಸ್ಕೃತಿಕ ವೈವಿಧ್ಯತೆಯ ಬಗ್ಗೆ, ಭಾರತಕ್ಕಿರುವ ವಿವಿಧ ಹೆಸರುಗಳು ಮತ್ತು ಅದರ ಉಗಮ ಯಾವ ರೀತಿ ಆಯಿತು, ಭಾರತದ ಭೌಗೋಳಿಕ ಸ್ಥಾನಮಾನ, ಅಕ್ಷಾಂಶ ಮತ್ತು ರೇಖಾಂಶಗಳು, ಭಾರತದ ನೆರೆಹೊರೆಯ ರಾಷ್ಟ್ರಗಳು, ಭಾರತದ ಗಡಿ ಪ್ರದೇಶಗಳ ಬಗ್ಗೆ ನಾವು ಈ ಹಿಂದಿನ ತರಗತಿಯಲ್ಲಿ ತಿಳಿದಿದ್ದೇವೆ. ಓಕೆ, ದ learnings what we are intended to have in this class are related to physiographic divisions of India. India, for the understanding purpose, considering the formation, appearance, climatic relief features, all those things, India is mainly classified into
physical divisions. They are the northern mountains, second one the northern Great Plains, third one peninsular plateau, and fourth one coastal plains and islands. ಭಾರತದ ಒಂದು ಭೂಗೋಳವನ್ನು, ಪ್ರಾಕೃತಿಕ ಭೂಗೋಳವನ್ನು ಅರ್ಥೈಸಿಕೊಳ್ಳೋದಕ್ಕೋಸ್ಕರ ಮುಖ್ಯವಾಗಿ 4 ವಿಭಾಗಗಳಾಗಿ ನಾವು ಅಧ್ಯಯನ ಮಾಡ್ತೀವಿ. ಈ 4 ವಿಭಾಗಗಳನ್ನು ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂದರೆ, ಈ ಭಾರತದ ಭೂಮಿಯ ರಚನೆ ವಿವಿಧ ಸಂದರ್ಭಗಳಲ್ಲಿ ಆಗಿರ್ತಕ್ಕಂಥದ್ದು, ಆ ಭೂ ರಚನೆ ಯಾವ ಥರ ಆಯಿತು, ಮತ್ತು ಇರತಕ್ಕಂತಹ ಒಂದು ಪ್ರಾಕೃತಿಕ ಲಕ್ಷಣಗಳು, ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು, ಜೊತೆಗೆ ಅಧ್ಯಯನಕ್ಕೆ ಸರಳವಾಗಿರಲಿ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು 4 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಆ 4 ವಿಭಾಗಗಳು ಯಾವುದಂದರೆ, ಮೊದಲನೇದಾಗಿ ಉತ್ತರದ ಪರ್ವತಗಳು, ಎರಡನೇದು ಉತ್ತರದ ಮಹಾಬೈಲು ಪ್ರದೇಶ, ಮೂರನೇದು ಪರ್ಯಾಯ ಪ್ರಸ್ಥಭೂಮಿ, ಮತ್ತು ನಾಲ್ಕನೇದು ಕರಾವಳಿ ತೀರ ಪ್ರದೇಶ ಮತ್ತು ದ್ವೀಪಗಳು. ದೇರ್ ಆರ್ ಚಾನ್ಸಸ್ ಆಫ್ ಆಸ್ಕಿಂಗ್ 2 mark question related to list the physiographic divisions of India or physical divisions of India. ಇಲ್ಲಿ 2 ಅಂಕದ ಪ್ರಶ್ನೆ ಕೇಳುವ ಸಾಧ್ಯತೆ ಇರ್ತದೆ. ಭಾರತದ ಭೌಗೋಳಿಕ ವಿಭಾಗಗಳನ್ನು ಹೆಸರಿಸಿ ಅಂತ ಕೇಳ್ತಾನೆ. ಈ ಭಾರತದ ಭೌಗೋಳಿಕ ಲಕ್ಷಣಗಳನ್ನು, ಭಾರತದ ಭೌಗೋಳಿಕ ವಿಭಾಗಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ 4 ವಿಭಾಗಗಳ ಹೆಸರನ್ನು ತಾವು ಬರಿಬೇಕಾಗಿ ಬರ್ತದೆ. ಈಗ ಈ ತರಗತಿಯಲ್ಲಿ ನಾವು 4 ಭೌಗೋಳಿಕ ವಿಭಾಗಗಳನ್ನು ಅರ್ಥೈಸಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಪರವಾಗಿಲ್ಲ, ಬೇಗ ಮುಗಿಸ್ಬಿಡಿ ಅಂತ ಮುಗಿಸಿದ್ರು ನಮಗೆ ಸಬ್ಜೆಕ್ಟ್ ಅರ್ಥ ಆಗಲ್ಲ, ನನ್ನ ಪ್ರಕಾರ ವ್ಯರ್ಥ ಆಗ್ತದೆ. ಹಾಗಾಗಿ ಏನು ನಾನು ಈ ಒಂದು ವಿಡಿಯೋದಿಗೆ ಒಂದು ಇಮೇಜನ್ನು ಹಾಕಿದ್ದೆ. ಅಲ್ಲಿ ಮುಖ್ಯವಾಗಿ ಒಂದು ಬ್ರೌನ್ ಕಲರು ಮತ್ತು ಇನ್ನೊಂದು, ಇಫ್ ಐ ಆಮ್ ನಾಟ್ ರಾಂಗ್, ಯೆಲ್ಲೋ ಕಲರ್. ಓಕೆ, ಆ ಯೆಲ್ಲೋ ಕಲರಲ್ಲಿ ಹೈಲೈಟ್ ಮಾಡಿರ್ತಕ್ಕಂಥ 2 ಫಿಸಿಯೋಗ್ರಫಿಕ್ ಡಿವಿಷನ್ಸ್ನ ತೋರಿಸ್ತಕ್ಕಂಥ ಒಂದು ಇಂಡಿಯಾ ಮ್ಯಾಪನ್ನು ತಮಗೆ ಹಾಕಿದ್ದೆ ಈ ವಿಡಿಯೋ ಬಿಗಿನಿಂಗ್ದಲ್ಲಿ. ಅದರಲ್ಲಿ ಮುಖ್ಯವಾಗಿ ಏನು, ಉತ್ತರದ ಪರ್ವತಗಳು ಮತ್ತು ಉತ್ತರದ ಮಹಾಬೈಲು ಪ್ರದೇಶದ ಬಗ್ಗೆ ತೋರಿಸ್ತಾ ಇತ್ತು ಆ ಒಂದು ನಕ್ಷೆಯಲ್ಲಿ, ಭಾರತದ ನಕ್ಷೆಯಲ್ಲಿ. ಡಿಯರ್ ಸ್ಟೂಡೆಂಟ್ಸ್, we will not be able to learn all the physiographic divisions in this class alone. If even though for your course or for the sake of completing syllabus, if I complete, there are chances of getting confused. Hence we will limit ourselves to only 2 physiographic divisions, that is northern mountains and the northern Great Plains. Hence I showed you half of the India map, which shows this 2 physiographic divisions. I am having little bit headache, hence I am wearing these spectacles. I am sorry. Let's move on. In this class we will be understanding only 2 physiographic divisions. First one is northern mountains and second one is northern Great Plains. ಈ ಒಂದು ತರಗತಿಯಲ್ಲಿ ನಾವು 2 ವಿಭಾಗಗಳನ್ನು, ಭೌಗೋಳಿಕ ವಿಭಾಗಗಳನ್ನು ಮಾತ್ರ ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಉತ್ತರದ ಪರ್ವತಗಳು ಮತ್ತು ಎರಡನೇದಾಗಿ ಉತ್ತರದ ಮಹಾಬೈಲು ಪ್ರದೇಶ, ಇವುಗಳ ಬಗ್ಗೆ ಚರ್ಚಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡೋಣ. ಈಗ ಮೊದಲನೇದಾಗಿ ಉತ್ತರದ ಪರ್ವತಗಳು. ಇಲ್ಲಿ ಉತ್ತರದ ಪರ್ವತಗಳು ಅಂತಂದರೆ ಸಾಮಾನ್ಯವಾಗಿ ತಾವು ಪ್ರಾರಂಭದ ತರಗತಿಗಳಿಂದಲೂ ಕೂಡ ತಿಳಿತಾ ಬರ್ತೀರಾ. ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತಗಳಿದ್ದಾವೆ. ಈ ಹಿಮಾಲಯ ಪರ್ವತಗಳ ವಿಶೇಷತೆ ಏನಂತಂದರೆ, ಇವು ಮಡಕೆ ಪರ್ವತಗಳು. ಇವನ್ನು ಮಡಕೆ ಪರ್ವತಗಳು ಅಂತ ಕರೀತಾರೆ, ಫೋಲ್ಡೆಡ್ ಮೌಂಟೇನ್ಸ್ ಅಂತ ಕರೀತಾರೆ. ಈ ಹಿಮಾಲಯ ಪರ್ವತಗಳಲ್ಲಿ ಪ್ರಪಂಚದಲ್ಲೇ ಅತಿ ಎತ್ತರದ ಶಿಖರಗಳನ್ನು ನಾವು ಕಾಣಬಹುದಾಗಿರ್ತದೆ. ಪ್ರಪಂಚದಲ್ಲೇ ಅತಿ ಎತ್ತರದ ಶಿಖರಗಳು ಹಿಮಾಲಯ ಪರ್ವತಗಳಲ್ಲಿದ್ದಾವೆ. ಮತ್ತು ಹಿಮಾಲಯ ಪರ್ವತಗಳು ಮುಖ್ಯವಾಗಿ ನಾವು ಗಮನಿಸೋದಾದರೆ, ಜಮ್ಮು ಕಾಶ್ಮೀರದ ಹತ್ರ ಒಂದು ಪಾಮೀರ್ ನಾಟ್ ಅಂತ ಒಂದು ಸ್ಥಳ ಬರ್ತದೆ. ಆ ಪಾಮೀರ್ ನಾಟಿಂದ ಉಗಮವಾಗಿ ಪಶ್ಚಿಮದಲ್ಲಿ
ಇದು ಪಶ್ಚಿಮದಿಂದ ಪೂರ್ವಕ್ಕೆ ಸುಮಾರು 2500 ಕಿಲೋಮೀಟರ್ ಅಷ್ಟು ದೂರ ಮುಂದೆ ಏನು ನಮ್ಮ ಈಶಾನ್ಯ ರಾಜ್ಯಗಳಲ್ಲಿ ಅತಿ ಮುಖ್ಯ ರಾಜ್ಯ ಆಗಿರ್ತಕ್ಕಂಥ ಅರುಣಾಚಲ ಪ್ರದೇಶದವರೆಗೂ ಹರಡ್ಕೊಂಡಿದ್ದಾವೆ ಈ ಹಿಮಾಲಯ ಪರ್ವತಗಳು. ಆ ಹಿಮಾಲಯ ಪರ್ವತಗಳನ್ನು ಮುಖ್ಯವಾಗಿ ಅವುಗಳ ಎತ್ತರ ಮತ್ತು ಅವುಗಳ ಗುಣಲಕ್ಷಣವನ್ನು ಆಧರಿಸಿ ನಾವು 3 ಶ್ರೇಣಿಗಳ ರೂಪದಲ್ಲಿ ವಿಂಗಡಣೆ ಮಾಡ್ತೀವಿ. ಆ 3 ಶ್ರೇಣಿಗಳು ಯಾವುದು ಅಂತಂದರೆ, ಈಗ ನಾವು ಏನು ಉತ್ತರದಿಂದ ತುಂಬ ಎತ್ತರ ಇರ್ತಕ್ಕಂಥ ಪರ್ವತಗಳಿಂದ ಉತ್ತರದಿಂದ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ನಮಗೆ ದ ಗ್ರೇಟರ್ ಹಿಮಾಲಯಾಸ್ ಅಂತ ಬರುತ್ತೆ. ಎಲ್ಲದಕ್ಕಿಂತ ಎತ್ತರ ಇರ್ತಕ್ಕಂಥ ಒಂದು ಪರ್ವತ ಶ್ರೇಣಿ, ಅದನ್ನು ಹಿಮಾದ್ರಿ ಅಂತ ಕರೀತಾರೆ. ಮತ್ತು ಗ್ರೇಟರ್ ಹಿಮಾಲಯಾಸ್ ಪಕ್ಕದಲ್ಲಿ, ಹಿಮಾದ್ರಿಯ ಪಕ್ಕದಲ್ಲಿ ಮಧ್ಯ ಹಿಮಾಲಯ ಅಂತ ಕರೀತಾರೆ. ಅದಕ್ಕೆ ಹಿಮಾಚಲ್ ಅಂತ ಇನ್ನೊಂದು ಹೆಸರಿದೆ. ಮಧ್ಯ ಹಿಮಾಲಯ ಆದಮೇಲೆ ಏನು ಹಿಮಾಲಯದ ತಪ್ಪಲು ಹಿಮಾಲಯಾಸ್ ಅಂತ ಕರೀತಾರೆ ಇದನ್ನು. ಇನ್ನೊಂದು ಹೆಸರು ಶಿವಾಲಿಕ್ ಹಿಲ್ಸ್ ಅಂತಲೂ ಕರೀತಾರೆ ಇವನ್ನ. ಓಕೆ, ಸೊ ಲೆಟ್ ಮೀ ಟ್ರಾನ್ಸ್ಲೇಟ್ ದಿಸ್ ಇಂಟು ಇಂಗ್ಲೀಷ್. ಸೊ ಹಿಮಾಲಯನ್ ಮೌಂಟೈನ್ಸ್ are what is located in the north side of India, and these Himalayan mountains has world's highest peaks, and they are extended in west to east direction of India, starting from a place called Pamir Nat near Jammu Kashmir till a famous state called northeastern state called Arunachal Pradesh. The total length of this Himalayan mountains are about 2500 kilometers, and they are folded mountains. When we look at this Himalayas from north to south, in the beginning, in the first highest mountain peaks, that is called as the Greater Himalayas or Himadri. Then towards the south of this Greater Himalayas, we have Middle Himalayas. It is also called as Himachal. Then towards the south of this Middle Himalayas, we have Shivalik Hills. Shivalik Hills are also called as foothills of Himalayas. Please remember this memory trick. Even in the previous classes, whenever I had direct interaction with the students, I told you this memory trick. Usually people drink water in order to fulfill their thirsty, but in this case, let us take we are consuming what is this snow in the glass. I am saying we are consuming snow in the glass. Snow, it represent Himalayas. Glass will help you to remember the Himalayan ranges, all 3 ranges in correct order. Here you need to consider only GLS, 3 letters only. I am repeating again, you need to remember the glass GLASS. I request you to remember GLS. One A and one S, you no need to remember. Here G stands for Greater Himalayas, and L stands for Lesser Himalayas or Middle Himalayas. Then S stands for Shivalik Hills. Okay, I hope you are clear. The Greater Himalayas, other name is Himadri. Lesser Himalayas, other names are, 2 names are there to this Lesser Himalayas. They are the Himachal and Middle Himalayas. The last one, that is Shivalik Hills or foothills of Himalaya. Are we clear related to the introduction of these northern mountains? ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈ ಉತ್ತರದ ಪರ್ವತಗಳ ಬಗ್ಗೆ ಪೀಠಿಕೆಯನ್ನು ನಾನು ತಿಳಿಸಿದ್ದೀನಿ. ಇದ್ರ ಬಗ್ಗೆ ತಮಗೆ ಸ್ಪಷ್ಟತೆ ಸಿಕ್ಕಿದೆಯಾ? 3 ಪರ್ವತ ಶ್ರೇಣಿಗಳು ಒಂದರ ಪಕ್ಕದಲ್ಲಿ ಒಂದಿದ್ದಾವೆ. ಈ ಹಿಮಾಲಯ ಪರ್ವತಗಳ ಒಟ್ಟು ಉದ್ದ 2500 ಕಿಲೋಮೀಟರ್. ಇಲ್ಲಿ ಪ್ರಪಂಚದಲ್ಲೇ ಅತಿ ಎತ್ತರವಾದ ಶಿಖರಗಳಿದ್ದಾವೆ, ಮತ್ತೆ ಕಣಿವೆಗಳು ಕೂಡ ಇದ್ದಾವೆ, ಮತ್ತೆ ನೀರಿನಿಂದ ಕೂಡಿರ್ತಕ್ಕಂಥ ಗ್ಲೇಷಿಯರ್ಸ್ ಕೂಡ ಇದ್ದಾವೆ, ಹಿಮ ನದಿಗಳು ಅಂತ ಕರೀತಾರೆ, ಅವು ಕೂಡ ಇದ್ದಾವೆ. ಆರ್ ವಿ ಕ್ಲಿಯರ್? ಓಕೆ,
So people are clear about the introduction of northern mountains. Let's move on and understand about one by one. I am just mentioning again. I am starting this discussion point from extreme north. Then I am moving towards the south. Please remember this memory trick. It will help you to remember all the physiographic divisions of India. See, there is a glass. So there is a glass. Okay. That and the dog is sitting on a reverse triangle. Reverse triangle. And that reverse triangle is sitting on a V. Glass ಇದೆ, ಕೆಳಗಡೆ ನಾಯಿ ಮೇಲೆ ಗ್ಲಾಸ್ ಇದೆ ಅಂತ. ಈಗ ಫಸ್ಟ್ ಗ್ಲಾಸ್ ಇದೆ, ಗ್ಲಾಸ್ ಕೆಳಗಡೆ ನಾಯಿ ಇದೆ. ಆ ನಾಯಿ ಬಂದು ಏನು, ಓಕೆ ಪ್ಲೀಸ್ ದೇರ್ ಈಸ್ ಸಮ್ ನೆಟ್ವರ್ಕ್ ಇಶ್ಯೂ, kindly bear with this network issue. I think maybe about seconds disturbance I had the network issue. Are we clear? Okay, what about now? I hope it is clear now. I was telling about memory trick. ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ, ಭಾರತದ ಭೌಗೋಳಿಕ ವಿಭಾಗಗಳನ್ನ ಸರಿಯಾದ ರೀತಿಯಲ್ಲಿ ಯಾವ ತರ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ, ಉತ್ತರದಿಂದ ದಕ್ಷಿಣಕ್ಕೆ ನಾನು ಹೇಳ್ತಾ ಬಂದೆ. ಈಗ ದಕ್ಷಿಣದಿಂದ ಉತ್ತರಕ್ಕೆ ಹೇಳ್ತಾ ಇದ್ದೀನಿ. ಕೇಳಿಸ್ಕೋಬೇಕು. ವಾಯ್ಸ್ ಕ್ಲಾರಿಟಿ ಇದೆಯಾ? ವಾಯ್ಸ್ ಇನ್ನ ಕೇಳಿಸ್ತಾ ಇಲ್ಲ ಅಂತ ಇದ್ದಾರೆ, ಪ್ಲೀಸ್ ಕನ್ಫರ್ಮ್. I don't what do you say, probably I will be having about 1 GB data daily. That 1 GB I will be using for this video class. Maybe whenever I what do you say go down by this data consumption and all, I may be facing this problem if I am not wrong. I am okay now. Okay, people are saying now it is okay. I was telling about memory trick to remember these physiographic divisions. ಈ ಒಂದು ಭೌಗೋಳಿಕ ವಿಭಾಗಗಳನ್ನ ಜ್ಞಾಪಕ ಇಟ್ಕೊಳ್ಳೋದು ಹೆಂಗೆ ಅಂತ ನಾನು ತಮಗೆ ಮೆಮೊರಿ ಟ್ರಿಕ್ ಮೂಲಕ ಹೇಳ್ತಾ ಇದ್ದೆ. ಉತ್ತರದಿಂದ ದಕ್ಷಿಣಕ್ಕೆ ಹೇಳ್ಕೊಂಬಂದಿದ್ದೀನಿ. ಈಗ ದಕ್ಷಿಣದಿಂದ ಉತ್ತರಕ್ಕೆ ಹೇಳ್ತಾ ಇದ್ದೀನಿ. ಗಮನವಿಟ್ಟು ಕೇಂದ್ರೀಕೃತ ಮಾಡಿ, ಕಾನ್ಸಂಟ್ರೇಟ್ ಮಾಡಿ, ಏಕಾಗ್ರತೆಯಿಂದ ಕೇಳಿಸ್ಕೊಳ್ಳಿ. ಫಸ್ಟ್ ಈಗ ಒಂದು ವಿ ಶೇಪ್ ಇದೆ. ಇಂಡಿಯಾದ ಸೌತ್ ಅಲ್ಲಿ ಯು ಕ್ಯಾನ್ ಸಿ ದಿ ವಿ ಶೇಪ್. ಆ ವಿ ಫಸ್ಟ್. ಓಕೆ, ಆ ವಿ ಶೇಪ್ ಮೇಲೆ ರಿವರ್ಸ್ ಆರ್ಡರ್ ಒಂದು ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ಳಿ. ಲೈಕ್ ದಿಸ್ ವಿ ಶೇಪ್ ಮೇಲೆ ಒಂದು ಟ್ರಯಾಂಗಲ್ ಇದೆ, ರಿವರ್ಸ್ ಆರ್ಡರ್, ರಿವರ್ಸ್ ಟ್ರಯಾಂಗಲ್. ಆ ರಿವರ್ಸ್ ಟ್ರಯಾಂಗಲ್ ಮೇಲೆ ಒಂದು ನಾಯಿ ಕುತ್ಕೊಂಡಿದೆ, ರಿವರ್ಸ್ ಟ್ರಯಾಂಗಲ್ ಮೇಲೆ ನಾಯಿ ಮಲ್ಕೊಂಡಿದೆ ಅಂತ ಇಟ್ಕೊಳ್ಳಿ. ಆ ರಿವರ್ಸ್ ಟ್ರಯಾಂಗಲ್ ಮೇಲೆ ಒಂದು ನಾಯಿ ಮಲ್ಕೊಂಡಿದೆ. ಆ ನಾಯಿ ಮೇಲೆ ಒಂದು ಗ್ಲಾಸ್ ಇದೆ, ಆ ನಾಯಿ ಮೇಲೆ ಒಂದು ಗ್ಲಾಸ್ ಇದೆ. ಓಕೆ, ಆರ್ ವಿ ಕ್ಲಿಯರ್? ಈಗ ವಿ ಅಂತಂದರೆ ಈ ದಿಸ್ ವಿ ಸ್ಟ್ಯಾಂಡ್ಸ್ ಫಾರ್ ಕೋಸ್ಟಲ್ ಪ್ಲೈನ್ಸ್. ವಿ ಅನ್ನೋದು ಕೋಸ್ಟಲ್ ಪ್ಲೈನ್ಸ್ಗೆ, ಕರಾವಳಿ ತೀರ ಪ್ರದೇಶಕ್ಕೆ ಸಂಬಂಧಿಸಿದೆ. ಈ ವಿ ಮೇಲೆ ಇರ್ತಕ್ಕಂಥ ರಿವರ್ಸ್ ಆರ್ಡರ್ ಇರ್ತಕ್ಕಂಥ ಟ್ರಯಾಂಗಲ್ ಈ ಥರ ಶೇಪ್ ಇದೆಯಲ್ವಾ, ರಿವರ್ಸ್ ಆರ್ಡರ್ ಇರ್ತಕ್ಕಂಥ ಟ್ರಯಾಂಗಲ್ ಬಂದು ಪೆನಿನ್ಸುಲಾರ್ ಪ್ಲಾಟ್ಯೂ. ನೆಕ್ಸ್ಟ್ ಈ ಟ್ರಯಾಂಗಲ್ ಮೇಲೆ ಇರ್ತಕ್ಕಂತಹ ನಾಯಿ ಏನಿದೆ, ದಿ ಡಾಗ್ ಶೇಪು, ದಿಸ್ ಡಾಗ್ ಶೇಪ್ ಸ್ಟ್ಯಾಂಡ್ಸ್ ಫಾರ್ ನಾರ್ದರ್ನ್ ಗ್ರೇಟ್ ಪ್ಲೈನ್ಸ್. ಉತ್ತರದ ಬಯಲು ಪ್ರದೇಶಗಳು ನಾಯಿ ಆಕಾರದಲ್ಲಿ ಇರ್ತದೆ ಅದು ಶೇಪು. ಈ ನಾಯಿ ಮೇಲೆ ಗ್ಲಾಸ್ ಅಂತಂದರೆ ಹಿಮಾಲಯಾಸ್, ನಾರ್ದರ್ನ್ ಮೌಂಟೈನ್ಸ್. ಈ GLS ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಗ್ರೇಟರ್ ಹಿಮಾಲಯಾಸ್, ಲೆಸ್ಸರ್ ಹಿಮಾಲಯಾಸ್, ಶಿವಾಲಿಕ್ ಹಿಲ್ಸ್. ಆರ್ ವಿ ಕ್ಲಿಯರ್? ಈ ಮೆಮೊರಿ ಟ್ರಿಕ್ ತಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆಯಾ? ಗೊತ್ತಾಗಿದೆ ಅಂದರೆ ಸ್ಪಷ್ಟತೆ ಪಡಿಸಿ, ನಾವು ಮುಂದುವರಿಯೋಣ. ಇನ್ನೇನಿದ್ರು ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಇದರಲ್ಲಿ ಸೇರಿಸ್ತಾ ಹೋಗೋದಷ್ಟೇ. ನಿಮಗೆ ಓವರ್ ಆಲ್ ಆಗಿ ಈ ವಿಭಾಗಗಳ ಬಗ್ಗೆ ಓಕೆ, ಫೈನ್, ಎವ್ರಿ ಒನ್ ಈಸ್ ಕ್ಲಿಯರ್. ಪ್ಲೀಸ್ ಡೋಂಟ್ ಫರ್ಗೆಟ್ ದಿಸ್ ಟ್ರಿಕ್, ಯು ನೀಡ್ ಟು ರಿಮೆಂಬರ್. ನೌ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಫ್ರಮ್ ನಾರ್ತ್ ಟು ಸೌತ್ ಒನ್ ಬೈ ಒನ್. ಈಗ ಉತ್ತರದಿಂದ ದಕ್ಷಿಣಕ್ಕೆ ಒಂದೊಂದರವಾಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಹೋಗೋ ಪ್ರಯತ್ನವನ್ನು ಮಾಡೋಣ. ಐ ಆಮ್ ಮೂವಿಂಗ್ ಫ್ರಮ್ ನಾರ್ದರ್ನ್ ಮೋಸ್ಟ್ division to southern most.
ಉತ್ತರದಿಂದ ದಕ್ಷಿಣಕ್ಕೆ ಬರ್ತಾ ಇದ್ದೀನಿ ನಾನು. ಈಗ ಎಲ್ಲ ದಿಕ್ಕಿನ ನಾರ್ದರ್ನ್ ಮೋಸ್ಟ್ ಸಿಚುಯೇಷನ್ ಬಂದು ಗ್ರೇಟರ್ ಹಿಮಾಲಯಾಸ್. ಗ್ರೇಟರ್ ಹಿಮಾಲಯಾಸ್ ಇದನ್ನು ಕನ್ನಡದಲ್ಲಿ ಮಹಾ ಹಿಮಾಲಯಗಳು ಅಂತ ಕರೀತಾರೆ. ಇದಕ್ಕೆ ಹಿಮಾದ್ರಿ ಅಂತ ಇನ್ನೊಂದು ಹೆಸರಿದೆ. ಮಹಾ ಹಿಮಾಲಯಗಳು ಅಥವಾ ಹಿಮಾದ್ರಿ ಅಂತ ಕರೀತಾರೆ. ಇದಕ್ಕೆ ಹಿಮಾದ್ರಿ ಅಂತ ಯಾಕೆ ಕರೀತಾರೆ ಅಂದರೆ, ಇದು ವರ್ಷ ಪೂರ್ತಿ ಏನು ಸಂಪೂರ್ಣವಾಗಿ ಹಿಮದಿಂದ ಕೂಡಿರ್ತದೆ, ಹಿಮದಿಂದ ಆವೃತ್ತಿ ಆಗಿರ್ತದೆ. ಇದು ಸಂಪೂರ್ಣ ವರ್ಷ ಪೂರ್ತಿ ಹಿಮದಿಂದ ಕೂಡಿರೋದ್ರಿಂದ ಇದನ್ನ ಹಿಮಾದ್ರಿ ಅಂತ ಕರೀತಾರೆ. 1 ಮಾರ್ಕ್ ಕ್ವಶನ್ ಬರೋ ಸಾಧ್ಯತೆ ಇರ್ತದೆ, ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ಮತ್ತೆ ಇದನ್ನ ಗ್ರೇಟರ್ ಹಿಮಾಲಯಾಸ್ ಅಂತ ಯಾಕೆ ಕರೀತಾರೆ ಅಂದ್ರೆ, ಇಲ್ಲಿ ಪ್ರಪಂಚದ ಅತಿ ಎತ್ತರದ ಶಿಖರಗಳು ಈ ಗ್ರೇಟರ್ ಹಿಮಾಲಯಾಸದಲ್ಲಿ ಕಂಡು ಬರ್ತವೆ. ಎಲ್ಲ ಶಿಖರಗಳಲ್ಲಿ ಅತಿ ಎತ್ತರದ ಶಿಖರ, ಪ್ರಪಂಚದಲ್ಲೇ ಅತಿ ಎತ್ತರದ ಶಿಖರ ತಮ್ಗೀಗಾಗಲೇ ಸುಮಾರು LKG UKG ಇಂದ ಹಿಡಿದು ಎಲ್ಲ ತರಗತಿಗಳಲ್ಲಿ ತಿಳಿಸ ಬಂದಿರ್ತಾರೆ. ಪ್ರಪಂಚದ ಅತಿ ಎತ್ತರದ ಶಿಖರ ಮೌಂಟ್ ಎವರೆಸ್ಟ್ ಅಂತ ಏನು ಕರಿತೀವಿ, ಆ ಮೌಂಟ್ ಎವರೆಸ್ಟ್ ಇರೋದು ಈ ಒಂದು ಗ್ರೇಟರ್ ಹಿಮಾಲಯಾಸ್ ಅಲ್ಲಿ. ಆ ಮೌಂಟ್ ಎವರೆಸ್ಟ್ ಹೈಟ್ ಎತ್ತರ ಬಂದು 8,848 ಮೀಟರ್ಗಳು. 8,848 ಮೀಟರ್ಗಳ ಎತ್ತರ ಇದೆ. ಈ ಹಿಮಾಲಯ ಪರ್ವತದಲ್ಲಿರ್ತಕ್ಕಂಥ ಮೌಂಟ್ ಎವರೆಸ್ಟ್ ಅದು ನಮ್ಮ ಭಾರತದ ಅಲ್ಲಿ ಇಲ್ಲ. ಅದು ಆಕ್ಚುಲಿ ಏನು ನೇಪಾಳ ಅಂತ ಒಂದು ರಾಷ್ಟ್ರ ಬರ್ತದೆ ನಮಗೆ ಉತ್ತರದಲ್ಲಿ. ಆ ನೇಪಾಳ ರಾಷ್ಟ್ರ ಮತ್ತೆ ಏನು ಟಿಬೆಟ್, ಇವೆರಡರ ಹತ್ತಿರದಲ್ಲಿ ಬರತಕ್ಕಂತಹ ಒಂದು ಎತ್ತರದ ಶಿಖರ ಇದು ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್ ಅಲ್ಲ, ಬೇರೆ ಬೇರೆ ಶಿಖರಗಳು ಕೂಡ ನಾವು ಈ ಗ್ರೇಟರ್ ಹಿಮಾಲಯಾಸ್ ಅಲ್ಲಿ ನೋಡ್ಬೋದು. ಮುಖ್ಯವಾಗಿ ಗೌರಿ ಶಂಕರ ಅಂತ ಒಂದು, ಗೌರಿ ಶಂಕರ, ನಂದಾದೇವಿ, ದೆನ್ ಧೌಲಗಿರಿ, ಕಾಂಚನಜುಂಗ, ಈ ಥರ ಹಲವಾರು ಶಿಖರಗಳು ಇದ್ದಾವೆ ಮೌಂಟ್ ಎವರೆಸ್ಟ್ ಜೊತೆಗೆ. ಪ್ರಪಂಚದ ಅತಿ ಎತ್ತರದ ಶಿಖರಗಳೆಲ್ಲ ಕೂಡ ಗ್ರೇಟರ್ ಹಿಮಾಲಯಾಸದಲ್ಲೇ ಕಂಡು ಬರ್ತವೆ. ಅದ್ರ ಜೊತೆ ಹಿಮ ನದಿ ಕೂಡ ಇಲ್ಲಿ ಕಂಡು ಬರ್ತವೆ, ಹಿಮ ನದಿಗಳು ಕೂಡ ಕಂಡು ಬರ್ತವೆ. ಮುಖ್ಯವಾಗಿ ನಾವು ಇಲ್ಲಿ ಹಲವಾರು ನದಿಗಳು ಕೂಡ ಉಗಮ ಆಗ್ತವೆ. ಅತಿ ಮುಖ್ಯವಾಗಿ ಏನು ನಮ್ಮ ಭಾರತದ ಏನು ಪವಿತ್ರ ನದಿ ಅಂತ ಏನು ಕರಿತೀವಿ, ಗಂಗಾ ನದಿ ಹುಟ್ಟೋದು ಈ ಒಂದು ಗ್ರೇಟರ್ ಹಿಮಾಲಯಾಸ್ ಅಲ್ಲಿ. ಅಲ್ಲಿ ಗಂಗೋತ್ರಿ ಅಂತ ಒಂದು ಪ್ಲೇಸ್ ಬರುತ್ತೆ, ಬರ್ತ್ ಪ್ಲೇಸ್ ಆಫ್ ಏನು ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಅಂತ ಕೇಳುವ ಸಾಧ್ಯತೆ ಇರ್ತದೆ, ಗಂಗೋತ್ರಿ ಅಂತ. ಆ ಗಂಗೋತ್ರಿಯಲ್ಲಿ ಹುಟ್ಟಿ ಈ ಗಂಗಾ ನದಿ ಹರಿತದೆ. ಇನ್ನು ತಮಗೆ ಗೊತ್ತಿದೆ ಅದು ಹಿಮಾಚಲ ಪ್ರದೇಶದ ಮುಖಾಂತರ ಹಿಂಗೆ ಮುಂದುವರೆದು ನಮ್ಮ ಭಾರತದಲ್ಲಿ ಮತ್ತೆ ಪ್ರಾರಂಭದಲ್ಲಿ ಅದು ಉತ್ತರದಿಂದ ದಕ್ಷಿಣಕ್ಕೆ ಸ್ವಲ್ಪ ದೂರ ಹರಿದು ಮತ್ತೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಡ್ಕೊಂಡು ಹೋಗಿ ಅದು ಅಸ್ಸಾಮಿಂದ ಬಾಂಗ್ಲಾದೇಶಕ್ಕೆ ಹೋಗಿ ಅಲ್ಲಿ ಸೇರ್ಕಂತದ್ದು. ಅದು ಏನು ಬೇ ಆಫ್ ಬೆಂಗಾಲ್ಗೆ ಸೇರ್ತದೆ ಗಂಗಾ ನದಿ. ಆ ರಿವರ್ ಸಿಸ್ಟಮ್ ಬಂದಾಗ ನಾನು ಅದನ್ನ ಡಿಟೇಲ್ಡ್ ಆಗಿ ತಿಳಿಸ್ಕೊಡ್ತೀನಿ ತಮಗೆ. ಈಗ ಸದ್ಯಕ್ಕೆ ತಿಳ್ಕೊಬೇಕಾಗಿರೋದು ಇಷ್ಟೇ, ಗಂಗಾ ನದಿ ಹುಟ್ಟೋದು ಗ್ರೇಟರ್ ಹಿಮಾಲಯಾಸ್ ಅಲ್ಲಿ, ಗಂಗೋತ್ರಿ ಅನ್ನುವ ಪ್ಲೇಸ್ ಅಲ್ಲಿ ಹುಟ್ಟುತ್ತದೆ ಅಂತ ತಾವು ಗಮನಿಸಬೇಕಾಗ್ತದೆ. ಇನ್ನ ಈ ಒಂದು ಗ್ರೇಟರ್ ಹಿಮಾಲಯಾಸ್ ಅಲ್ಲಿ ನಾವು ಏನಂತ ಕರೀತಾರೆ, ಕೆಲವೊಂದು ಮೌಂಟೇನ್ ಪಾಸಸ್ ಅಂತ ಬರ್ತವೆ. ಅಂದ್ರೆ ನಾವು ಒಂದು ಪರ್ವತವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ತಲುಪಲಿಕ್ಕೆ ಮೌಂಟೇನ್ ಪಾಸಸ್ ಅಂತ ಕರೀತಾರೆ. ಈ ಮೌಂಟೇನ್ ಪಾಸಸ್ ಪ್ರಯಾಣಿಕರಿಗೆ ತುಂಬಾ ಇಷ್ಟವಾದಂತಹ ಸ್ಥಳಗಳು. ಅಲ್ಲಿ ಕೆಲವೊಂದು ಪ್ಲೇಸ್ಗಳು ಬರ್ತವೆ, ಆ ಹೆಸರುಗಳು ತುಂಬಾ ವಿಚಿತ್ರವಾಗಿದ್ದಾವೆ, ಎಲ್ಲ ಲಾಯಿಂದ ಎಂಡ್ ಆಗ್ತವೆ. ಅವು ಯಾವ್ಯಾವ ಅಂತಂದ್ರೆ ಬುರ್ಜಿಲಾ, ಜೋಜಿಲಾ, ಚುಪ್ಕಿಲಾ ಅಂತ ಹೆಸರುಗಳು ಬರ್ತವೆ. ಮುಖ್ಯವಾಗಿ ಹಿಮಾಚಲ್ ಪ್ರದೇಶ ಅಂತ ಒಂದು ಇದೆ. ಆ ಹಿಮಾಚಲ್ ಪ್ರದೇಶದಿಂದ ನಾವು ಈ ಮೌಂಟೇನ್ ಪಾಸಸ್ ಮುಖಾಂತರ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಇದ್ರ ಜೊತೆಗೆ ಏನು ಈ ಒಂದು ಗ್ರೇಟರ್ ಹಿಮಾಲಯಾಸ್ ಇಂದ ಹಿಡಿದು ಇನ್ನ ಸ್ವಲ್ಪ ನಾವು ಮುಂದುವರೆದ್ರೆ ಟ್ರಾನ್ಸ್ ಹಿಮಾಲಯಾಸ್ ಅಂತ ಕೂಡ ಒಂದು ಪ್ಲೇಸ್ ಬರ್ತದೆ. ಈ ಟ್ರಾನ್ಸ್ ಹಿಮಾಲಯಾಸದಲ್ಲಿ ಕಾರಕೋರಂ ರೇಂಜ್ ಮತ್ತೆ ಕೈಲಾಸ ರೇಂಜ್ ಅಂತ ಶ್ರೇಣಿಗಳು ಬರ್ತವೆ. ಕಾರಕೋರಂ ಶ್ರೇಣಿ ಮತ್ತು ಕೈಲಾಸ ಶ್ರೇಣಿ ಅಂತ. ಈ ಶ್ರೇಣಿಗಳಲ್ಲಿ ಭಾರತದ ಅತಿ ಎತ್ತರದ ಪರ್ವತ ಶ್ರೇಣಿ ಕಂಡು ಬರ್ತದೆ. ಭಾರತದ ಅತಿ ಎತ್ತರದ ಪರ್ವತ ಶ್ರೇಣಿ ಆಗಿರ್ತಕ್ಕಂತಹ K2 ಅಥವಾ ಗಾಡ್ವಿನ್ ಆಸ್ಟಿನ್, ಮೌಂಟ್ ಗಾಡ್ವಿನ್ ಆಸ್ಟಿನ್ ಅಥವಾ K2 ಕಂಡು ಬರೋದು ಈ ಒಂದು ಕಾರಕೋರಂ ರೇಂಜ್ ಅಲ್ಲಿ ಕಂಡು ಬರ್ತದೆ. ಓಕೆ, ಇದ್ರ ಜೊತೆಗೆ ಇನ್ನೊಂದು ಪ್ರಪಂಚದ ಮೇಲ್ಛಾವಣಿ ಅಂತ ಕರೀತಾರೆ. ಪ್ರಪಂಚದ ಮೇಲ್ಛಾವಣಿ ಲಡಾಖ್ ಪ್ರಸ್ಥಭೂಮಿ ಕೂಡ ಇಲ್ಲಿ ಕಂಡು ಬರ್ತದೆ ಗ್ರೇಟರ್ ಹಿಮಾಲಯಾಸ್ ಅಲ್ಲಿ.
has world's highest mountain peaks. All the mountain peaks and these greater Himalayas are covered with snow completely complete the around the year. Hence, they are covered with snow. They are called as Himadri. Himadri. We can find many world's highest peaks, especially Mount Everest. The height of Mount Everest is 8,848 meters. This Mount Everest is located very close to a country called Nepal, and we don't call it as independent country, Tibet. Between these two countries, this Mount Everest is located. Along with this Mount Everest, there are other mountain peaks. Highest mountain peaks are found in Greater Himalayas like Gauri Shankara, Nanda Devi, Dhaulagiri, and Kanchenjunga are the other mountain peaks. We can also see many rivers take birth in Greater Himalayas, especially the sacred river of India, Ganga, takes birth in this Greater Himalayas in a place called Gangotri. Birthplace of Ganga is Gangotri, and there are mountain passes in a state like Himachal Pradesh. Those mountain passes help us to cross the mountain from one side to another side. Examples for these mountain passes are all the letters ends with La, Burjila, Jojila, Chipkila are the few mountain passes. And towards the north of this Greater Himalayas, we can see Trans Himalayas. So this Trans Himalayas consists of two mountain ranges. They are Karakoram range and Kailas range. Karakoram range and Kailas range. India's highest mountain peak. Mount Godwin Austen or K2 is found in this Karakoram range. And we can also see a plateau called Ladakh Plateau. Ladakh Plateau, it is called as a roof of the world. Why it is called as roof of the world? Because this is the plateau which is located on the maximum height. No other place is higher than this plateau. Hence, it is called roof of the. So there is buffering issue. It is taking longer than the usual. Is the video is clear? Am I audible? Please confirm. ಹೌದು ಈ ಬಫರಿಂಗ್ ಇದ್ದಾಗ ನಾನು ಹೇಳಿದ್ದ ಮಾತುಗಳು ತಮಗೆ ಹೆಚ್ಚು ಕಮ್ಮಿ 1.5 ನಿಮಿಷ 2 ನಿಮಿಷ ಆದಮೇಲೆ ಕೇಳಿಸ್ತಾವ ಅಲ್ಲಿಗೆ. ನೀವು ಹೇಳೋ ರೆಸ್ಪಾನ್ಸ್ಗಳು ಕೂಡ ನನಗೆ ತಲುಪೋದು ಸ್ವಲ್ಪ ಲೇಟ್. ಅದು ಕೂಡ ಇಟ್ ವಿಲ್ ಟೇಕ್ ಅಬೌಟ್ ಹಾರ್ಡ್ಲಿ 30 to 60 seconds time. Now is everything is fine? Are we clear about these Greater Himalayas or Himadri? Are we clear about it? If it is okay, then we can move on further. Please confirm. ಓಕೆ, ವಿಡಿಯೋ ಕ್ಲಿಯರ್ ಇದೆ, ಆಡಿಯೋ ಬರ್ತಾ ಇಲ್ಲ. ಆರ್ ವಿ ಓಕೆ ವಿತ್ ಆಡಿಯೋ ನಾವು ಅಟ್ ಲೀಸ್ಟ್ ನಾವು? And confirm all of you all of you received this Greater Himalayas information or not? Yes sir, everything is fine. Okay, we will move ahead. Now we will discuss about, now I am started from north moving towards south now. Now after G I am covering on L. L means Lesser Himalayas or Middle Himalayas or Central Himalayas or the Himachal. See, there are 4 names related to this Lesser Himalayas. Lesser Himalayas. This Lesser Himalayas are Himalayas are about 4,500 meters. From 3,600 to 4,500 meters height they are. Now, very interesting. Lesser Himalayas are located between this L is G and S, means Greater Himalayas and
Shivalik Hills. Himalaya between Greater Himalayas and Shivalik Hills, and the average width of this lesser Himalayas is about 80 kilometers, roughly 80 kilometers, and there are some parallel mountain ranges found in this Himachal. So like Pir Panjal, so there is buffering issue. I'm moving on. It will reach you, but you will get the content. There are valleys found here, and there are stations in this Himachal. I'm repeating, the Himachal as mountain ranges, valleys, and hill stations. Himachal has mountain ranges, valleys, and hill stations. Examples for mountain ranges are Pir Panjal, Mussoorie, Nagatibba, Mahabharata, and examples for valleys. Valleys are like this: Kangra and Kulu. Kangra, Kulu are examples for valleys, and there are hill stations. Like Nainital, Raniketa, Simla, Mussoorie, as well as Darjeeling are some hill stations found in the Himachal range, or middle Himalayas, or central Himalayas, or lesser Himalayas. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ಈ ಒಂದು ಮಾಹಿತಿಯನ್ನು ಕನ್ನಡಕ್ಕೆ ತರ್ಜುಮೆ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ನಾವು ಏನು ಗ್ರೇಟರ್ ಹಿಮಾಲಯಾಸ್ಗೆ ಹೋಲಿಕೆ ಮಾಡಿದರೆ ಈ ಲೆಸ್ಸರ್ ಹಿಮಾಲಯಾಸ್ ಅಥವಾ ಮಧ್ಯ ಹಿಮಾಲಯ, ಈ ಹಿಮಾಚಲಲ್ಲಿ ಇರತಕ್ಕಂತಹ ಎಲ್ಲ ಶಿಖರಗಳು 3600ರಿಂದ 4500 ಮೀಟರ್ ಅಷ್ಟು ಹೈಟಲ್ಲಿ ಇದ್ದಾವೆ. ಜೊತೆಗೆ ಇವುಗಳ ಅಗಲ ಬಂದು ಸರಿಸುಮಾರು 80. ಇಲ್ಲಿ ಮುಖ್ಯವಾಗಿ 3 ವಿಷಯಗಳನ್ನು ಜ್ಞಾಪಕ ಇಟ್ಕೋಬೇಕು. ಹಿಮಾಚಲದಲ್ಲಿ ನಾವು ಪರ್ವತ ಶ್ರೇಣಿಗಳನ್ನ ನೋಡ್ತೀವಿ, ಸ್ಥಳ ಕೂಡ ನೋಡ್ತೀವಿ. ಇಲ್ಲಿ ಬರ್ತಕ್ಕಂತಹ ಶಿಖರಗಳು ಯಾವ ಶ್ರೇಣಿಗಳು, ಪರ್ವತ ಶ್ರೇಣಿಗಳು ಯಾವುದು ಅಂತಂದ್ರೆ, ಇಲ್ಲಿ ಪರ್ವತ ಶ್ರೇಣಿಗಳು ಯಾವ್ದು ಅಂತಂದ್ರೆ ನಾಗತಿಬ್ಬ, ಮಸೂರಿ, ಮಹಾಭಾರತ ಮತ್ತೆ ಪೀರ್ ಪಂಜಾಲ್ ಎಂಬ ಪರ್ವತ ಶ್ರೇಣಿಗಳು ಕಂಡು ಬರ್ತವೆ. ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಕಣಿವೆಗಳು ಕಾಂಗ್ರಾ ಮತ್ತೆ ಕುಲು. ಇನ್ನ ಹಿಲ್ ಸ್ಟೇಷನ್ಸ್ಗೆ ಬರೋದಾದ್ರೆ ನೈನಿತಾಲ್, ರಾಣಿಕೇತ್, ದೆನ್ ಮಸೂರಿ, ಶಿಮ್ಲಾ